ಬಂಧುಗಳೇ ನಮಸ್ಕಾರ. ನಾವು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಗುಡಿಬಂಡೆ ತಾಲೂಕು ಕಚೇರಿಯ ಮುಂದೆ ಇದ್ದೀವಿ. ಇವತ್ತು ನಮ್ಮ ಜೊತೆ ರಾಜ್ಯ ಜಂಟಿ ಕಾರ್ಯದರ್ಶಿಗಳಾದಂಥ ಜೀವನ್ ಅವರಿದ್ದಾರೆ. ಹಾಗೆಯೇ ಗುಡಿಬಂಡೆ ತಾಲೂಕು ಅಧ್ಯಕ್ಷರಾದಂಥ ಹರಿನಾಥ್ ರೆಡ್ಡಿ ಅವರಿದ್ದಾರೆ. ಪ್ರಧಾನ ಕಾರ್ಯದರ್ಶಿಗಳಾದಂಥ ಚಂದ್ರಶೇಖರ್ ಅವರಿದ್ದಾರೆ. ನಾನು ಶ್ರೀನಿವಾಸ, ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಹಾಗೆಯೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ. ಇವತ್ತು ಬಂದಿರತಕ್ಕಂಥ ವಿಷಯದ ಬಗ್ಗೆ ನಮ್ಮ ಜಂಟಿ ಕಾರ್ಯದರ್ಶಿಗಳು ಮಾತಾಡಬೇಕು ಅಂತ. ಬಂಧುಗಳೇ ನಮಸ್ಕಾರ. ನಿಮಗೆಲ್ಲ ಗೊತ್ತಿದೆ ಯಾವ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿರುವಂತಹ ಕಂದಾಯ ಇಲಾಖೆ ಕೆಲಸ ಮಾಡ್ತಾ ಇದೆ. ಬಹುತೇಕ ತಹಸೀಲ್ದಾರ್ ಕಚೇರಿಗಳು ಯಾವುದು ಗುಡಿಬಂಡೆ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಬಾಗೇಪಲ್ಲಿ ಆಗಿರ್ಬೋದು, ಅಥವಾ ಕರ್ನಾಟಕದ ಯಾವುದೇ ತಹಸೀಲ್ದಾರ್ ಕಚೇರಿ ಏನು ವಿಭಿನ್ನವಾಗಿಲ್ಲ. ಎಲ್ಲ ಕಡೆನೂ RIಗಳು VAಗಳು ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ, ತಹಸೀಲ್ದಾರ್ಗಳು ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ, ಮತ್ತು ಶಿರಸ್ತೇದಾರ್ಗಳು ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ ಅಂತ ನಾವು ಕಳೆದ 6 ವರ್ಷಗಳಿಂದ ನಾಡಿನ ಜನತೆಗೆ KRS ಪಕ್ಷದ ಮುಖಪುಟ ಫೇಸ್ಬುಕ್ ಮೂಲಕ ತಿಳಿಸ್ತಾನೆ ಬರ್ತಾ ಇದ್ದೀವಿ. ಅದೇ ರೀತಿಯಾಗಿ ಇಲ್ಲಿ ನಮ್ಮ ಪಕ್ಷದ ಬೆಂಗಳೂರು ಪಶ್ಚಿಮ ಜಿಲ್ಲೆಯ ಕಾರ್ಯದರ್ಶಿ ನರಸಿಂಹರೆಡ್ಡಿ ಅವರು ಇದೇ ಭಾಗದವರು, ಇದೇ ಕಂದಾಯ ವ್ಯಾಪ್ತಿಗೆ ಒಳಪಡುವಂಥವ್ರು. ಅವ್ರದ್ದು ಒಂದು ಸಮಸ್ಯೆ ಆಗಿತ್ತು. ಸುಮಾರು 1993ರಲ್ಲಿ ಇವ್ರಿಗೆ ಏನು 2 ಎಕರೆ 98-99ರಲ್ಲಿ 2 ಎಕರೆ 20 ಕುಂಟೆ ಜಮೀನಿಗೆ ಪತ್ರವನ್ನು ಕೊಟ್ಟಿದ್ದಾರೆ. ಸಾಗುವಳಿ ಚೀಟಿಯನ್ನು ಕೊಟ್ಟಿದ್ದಾರೆ. ಒರಿಜಿನಲ್ ಸಾಗುವಳಿ ಚೀಟಿ 2 ಎಕರೆ 20 ಕುಂಟೆಯಲ್ಲಿ ಇವರು ವ್ಯವಸಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅದಾದ ನಂತರ ದಿಢೀರ್ ಅಂತ ಹೇಳಿ ಯಾರೋ ಪುಣ್ಯಾತ್ಮ, ಯಾರು ಅಂತ ಮಾಹಿತಿನೇ ಇಲ್ಲ, ಬಂದು ಅದನ್ನ 1 ಎಕರೆ 20 ಕುಂಟೆ ಅಂತ ಮಾಡಿಬಿಟ್ಟಿದ್ದಾನೆ. ಇವ್ರಿಗೆ ಗಾಬರಿ ಆಗಿಬಿಟ್ಟಿದೆ. ಏನಿದು, ನಾವು 1997-98ರಿಂದನೂ ಅದೇ ವ್ಯವಸಾಯ ಮಾಡ್ತಾ ಇದ್ದೀವಿ, ಅದೇ ಜಮೀನಲ್ಲಿ ಇದ್ದೀವಿ, ಅಲ್ಲೇ ಇದ್ದೀವಿ. ಯಾಕೆಂದರೆ ಯಾರು ಅದನ್ನು ಅನುಭವಿಸ್ತಾ ಇರ್ತಾರೋ ಅವ್ರಿಗೆ ಅದು ಅಂತ ಇರುತ್ತಲ್ಲ, ಸಾಗುವಳಿ ಚೀಟಿ ಹಂಚೋದೆ ಹಂಗೆ. ಅದೇ ರೀತಿಯಾಗಿ ಕೊಟ್ಟಿದ್ದಾರೆ. ಆದರೆ ಇದಕ್ಕಿದಂಗೆ ಈ ಥರದ್ದೇನೋ ತೆಗೆಸಿದಾಗ ಕೇವಲ 1 ಎಕರೆ 20 ಕುಂಟೆ ನಿಮ್ಮ ಹೆಸರಲ್ಲಿ ಇರುವಂಥದ್ದು ಅಂತ ಅದು ನೋಡಿ ಇದರಲ್ಲಿ ಬಂದಿದೆ. ಆ ಸಾಗುವಳಿ ಚೀಟಿಯಲ್ಲಿ RTC ತೆಗೆಸಿದ್ದಾರೆ. RTCಯಲ್ಲಿ 2 ಎಕರೆ 20 ಕುಂಟೆ ತೋರಿಸ್ತಾ ಇದೆ. ಇವರು ಗಾಬರಿ ಆಗಿದೆ. ಯಾಕೆಂದರೆ ಇವತ್ತು ಯಾವ ರೀತಿಯಾಗಿ ಕಂದಾಯ ಇಲಾಖೆಯಲ್ಲಿ ಸರ್ವೇಯರ್ಗಳಾಗಿರ್ಬೋದು, VAಗಳು RIಗಳು ಯಾವ ರೀತಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ, ಯಾವ ರೀತಿಯಾಗಿ ತಿದ್ದುಪಡಿಗಳನ್ನು ತಿದ್ದುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ನಿಮಗೆಲ್ಲ ಗೊತ್ತಿದೆ. ಆ ನಿಟ್ಟಿನಲ್ಲಿ ಭಯ ಬಿದ್ದಂಥವ್ರು ಇವರು ಈ ಥರ ಆಗೋಗಿದೆ ನೋಡಿ ಸರ್ ಅಂತ ಹೇಳಿದ್ರು. ಸರಿನಪ್ಪ, ನಮಗೆ ಇದ್ರ ಬಗ್ಗೆ ಜಾಸ್ತಿಯಾಗಿ ಜ್ಞಾನ ಇಲ್ಲ, ಬನ್ನಿ ಅಲ್ಲೇ ಕೇಳೋಣ, ಶಿರಸ್ತೇದಾರ ಅಥವಾ ತಹಸೀಲ್ದಾರ್ನೇ ಕೂತ್ಕೊಂಡು ಏನಾಗಿದೆ, ಈ ವ್ಯವಸ್ಥೆ ಏನಿದೆ, ಯಾಕೆ ಹಿಂಗಾಯ್ತು ಅಂತ ಕೇಳೋಣ ಅಂತ ಹೇಳಿ ಸೀದಾ ಇಲ್ಲಿಗೆ ಬಂದ್ವಿ. ಆದರೆ ಈಗ ಶಿರಸ್ತೇದಾರ ಹೇಳಿದ್ರು ಇಲ್ಲ ಏನೂ ಸಮಸ್ಯೆ ಇಲ್ಲ. ಯಾಕಂದರೆ RTCಯಲ್ಲಿ ನಿಮ್ಮಲ್ಲಿರುವಂಥ RTCಯಲ್ಲಿ 2025-26 ಅಂದರೆ ಈ ವರ್ಷದಲ್ಲೂ 2 ಎಕರೆ 20 ಕುಂಟೆನೇ ಇದೆ. ಹಾಗಾಗಿ ಇದೇನು ಸಮಸ್ಯೆ ಇಲ್ಲ, ಇವ್ರಿಗಾಗುತ್ತೆ ಅಂತ ಹೇಳಿದ್ದಾರೆ. ಆದರೆ ನಮಗೆ ಬೇಕಾಗಿರುವಂಥದ್ದು ಇನ್ನೊಂದು ಇದರಲ್ಲಿ ಸಾಗುವಳಿ ಚೀಟಿಯಲ್ಲಿ ಯಾರು ಅದನ್ನು ಸರ್ಕಾರಿ ಹಾಕಿ 1 ಎಕರೆ 20 ಕುಂಟೆ ಅಂತ ಮಾಡಿದ್ರು. ಏಕೆಂದರೆ ಯಾವುದೇ ತಿದ್ದುಪಡಿ ಆಗಬೇಕು ಒಂದು ಸರ್ಕಾರಿ ದಾಖಲೆಗಳಲ್ಲಿ ಮಾಡಿದಂಥ ಅಧಿಕಾರಿಯ ಒಂದು ಸೈನ್ ಇರಬೇಕು, ಸೀಲ್ ಇರಬೇಕು, ಯಾವ ದಿನಾಂಕದಲ್ಲಿ ಅವನು ಮಾಡ್ದ ಅನ್ನೋದಕ್ಕೆ ಒಂದು ದಾಖಲೆ ಇರಬೇಕು. ಆದರೆ ಯಾವುದನ್ನೂ ಮಾಡದೆ ಸುಮ್ಮನೆ ಅವರೇ ಇಷ್ಟ ಬಂದಂಗೆ ಒಂದು ತಿದ್ದುಪಡಿ ಮಾಡಿದಂಥದ್ದು ಇದು ವ್ಯಾಲ್ಯೂಡ್ ಅಲ್ಲ. ಆದರೆ ಇದೇ ಒಂದು ಕಾರಣಗಳನ್ನು ಇಟ್ಕೊಂಡು ಇವತ್ತು ಬಹುತೇಕ ರೈತರು ಯಾರ್ದೋ ಆಸ್ತಿ, ಯಾರ್ದೋ ಜಮೀನು ಕೆಲಸ ಮಾಡ್ತಾ ಇರ್ತಾರೆ, ಉಳುಮೆ ಮಾಡ್ತಾ ಇರ್ತಾರೆ. ಅರೆ ಇವ್ರು ಯಾರೋ ಹೋಗಿ ಅಧಿಕಾರಿಗಳೋ ಸಿಬ್ಬಂದಿಗಳೋ ಹೋಗಿ ಅದನ್ನು ತಿದ್ದುಪಡಿ ಮಾಡಿ ಕೋರ್ಟ್ಗೆ ಹಾಕ್ಸೋದು, ಯಾರಿಗೆ ತಹಸೀಲ್ದಾರ್ ಕೋರ್ಟ್ಗೆ ಹಾಕ್ಸೋದು, ಅಲ್ಲಿ ನ್ಯಾಯ ಸಿಗಲ್ಲ. ಜಿಲ್ಲಾಧಿಕಾರಿ ಹತ್ರ ಹೋಗಿ ADLR ಹೋಗಿ ಅಲ್ಲೋಗಿ ಇಲ್ಲೋಗಿ ಮೇಲ್ಬನ್ನಿ ಹೋಗ್ತಾನೆ ಇರೋದು, ನ್ಯಾಯ ಸಿಗಲ್ಲ. ಈ ರೀತಿಯಾದಂಥ ವ್ಯವಸ್ಥೆ ಆಗಬಾರ್ದು. ಪ್ರಾಮಾಣಿಕವಾಗಿ ನೀವು ಕೆಲಸ ಮಾಡಿ ಅಂತ ಹೇಳಿ ಇವತ್ತಿನ ಯಾರು ಶಿರಸ್ತೇದಾರು ನಟರಾಜು ಇಲ್ಲ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ, ಇಲ್ಲಿ ಯಾರನ್ನಾದರೂ ಕೇಳಿ ಸರಿ, ಯಾಕೆಂದರೆ ನಮ್ಮ ಗಮನಕ್ಕೆ ಬಂದಂಥ ವಿಚಾರ ಇದು ಹೇಳಿದ್ವಿ. ಪ್ರಾಮಾಣಿಕವಾಗಿ ಕೆಲಸ ಮಾಡ್ರಪ್ಪ ನೀವು, ಬೇರೆ ರೀತಿ ಅಲ್ಲ ಅಂದರೆ ಒಳ್ಳೆಯದು, ಇದೇ ರೀತಿಯಾಗಿ ಕೆಲಸ ಮಾಡಿ ಅಂತ ಹೇಳಿದ್ವಿ. ಆದರೆ ಅಲ್ಲೇ ಒಂದಿಬ್ಬರು ಅವರ ಸಮಸ್ಯೆಗಳನ್ನ ಹೇಳ್ಕೊಂಬಂದರು. ಒಂದು ಫೈಲ್ ವಿಚಾರ, ಆ ಫೈಲ್ ನಮ್ಮ ಗಮನಕ್ಕೆ ಇಲ್ಲ ಅಂತ ಹೇಳಿದ್ರು. ಅದು ಯಾವ ಫೈಲು ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ಆ ಫೈಲ್ ವಿಚಾರ ನಮ್ಗೆ ಗೊತ್ತಿಲ್ಲ, ನನ್ನ ಹತ್ರ ಇಲ್ಲ, ನಮ್ಮ ಕೇಸ್ ವರ್ಕರ್ ಇದೆ ಅಂತ ಹೇಳಿದ್ರು. ಸರಿ, ಯಾಕೋ ನಮ್ಗೆ ಅನುಮಾನ ಬಂತು, ಕೇಸ್ ವರ್ಕರ್ಗೆ ಫೋನ್ ಮಾಡಿ, ಯಾಕೆಂದರೆ ಅವ್ರು ಇವತ್ತು ರಜದಲ್ಲಿದ್ದಾರೆ ಅಂತ ಹೇಳಿದ್ರು. ಕೇಸ್ ವರ್ಕರ್ಗೆ ಫೋನ್ ಮಾಡಿಸಿದ್ವಿ. ಕೇಸ್ ವರ್ಕರು ಸರ್ ಬೆಳಗ್ಗೆನೇ ನಿಮ್ಗೆ ಕೊಟ್ಟೆ, ನಿಮ್ಮ ಟೇಬಲ್ ಮೇಲೆ ಇಟ್ಟಿದ್ದೀನಿ ನೋಡಿ ಅಂದರು. ಆವಾಗ ಅವ್ರು ಗೊತ್ತಾಯ್ತು, ಅವ್ರು ಏನು ಹೇಳ್ತಾರೆ ಉತ್ತರ ನಮ್ಗೆ ಗೊತ್ತಲ್ಲ, ಯಾವುದೋ ಪ್ರೆಷರಲ್ಲಿದೆ, ಟೆನ್ಷನಲ್ಲಿದೆ, ಹಾಗಾಗಿ ಗೊತ್ತಾಗಿಲ್ಲ ಅಂತ ಹೇಳಿದ್ರು. ಆದರೆ ನಾವು ಹೇಳಿದ್ದೀವಿ ಅದು ಅವ್ರು ಬಂದಿರುವಂಥದ್ದು ಯಾವುದೋ ಒಂದು ಸಾರ್ವಜನಿಕರ ಆಸ್ತಿಯ ರಕ್ಷಣೆ ಮಾಡೋದಕ್ಕೆ ಅಂತ ಮೇಲ್ನೋಟಕ್ಕೆ ನಮ್ಗೆ ಅನ್ನಿಸ್ತಾ ಇದ್ದಿದ್ದು. ಹಾಗಾಗಿ ಈ ಕೂಡಲೇ ಅದೇನಿದೆ ನೋಡಿ ನ್ಯಾಯಪರವಾಗಿ ಕೆಲಸ ಮಾಡಿ ಅಂತ ನಾವು ಹೇಳ್ಬಿಟ್ಟು ಬಂದಿದ್ದೀವಿ. ಈಗ ಯಾರೋ ಯಜಮಾನರು ಸಿಕ್ಕರು ಸರ್, ಯಾರೋ ಹೇಳಿದ್ದಾರೆ ಅನ್ಸುತ್ತೆ, ಪಾಪ ಇವ್ರು ಗೊತ್ತಿಲ್ವಲ್ಲ, KRS ಪಕ್ಷ ಅಂತ ಗೊತ್ತಿಲ್ಲ, ಯಾರು ಹೇಳ್ಬಿಟ್ಟಿದ್ದಾರೆ ಲೋಕಾಯುಕ್ತ. ನೋಡಿ ಅವ್ರು ಹೇಳಿದ್ರೆ ಲೋಕಾಯುಕ್ತ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಇವತ್ತು ಕರ್ನಾಟಕ ರಾಜ್ಯದಲ್ಲಿ KRS ಪಕ್ಷ ಒಂದು ರೀತಿಯ ಜನಲೋಕಾಯುಕ್ತ ರೀತಿಯಾಗಿ ಕೆಲಸ ಮಾಡ್ತಾ ಇದೆ. ಯಾಕೆಂದರೆ ಇವತ್ತು ಯಾವುದೇ ರಾಜಕೀಯ ಪಕ್ಷಗಳು ಸೋಷಿಯಲ್ ಆಡಿಟ್ ಏನಂತಾರೆ, ಸರ್ಕಾರಿ ಕಚೇರಿಗಳು ಯಾವ ರೀತಿ ಇರಬೇಕು, ಯಾವ ರೀತಿ ಕಾರ್ಯನಿರ್ವಹಿಸಬೇಕು, ಹೇಗೆ ಸಾರ್ವಜನಿಕರ ಹತ್ರ ನಡ್ಕೋಬೇಕು ಅಧಿಕಾರಿಗಳು ಸಿಬ್ಬಂದಿಗಳು ಅಂತ ತೋರಿಸ್ಕೊಟ್ಟವರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ರಾಜ್ಯಕ್ಕೆ. ಹಾಗಾಗಿ ಜನರಿಗೆ ಲೋಕಾಯುಕ್ತದ ಮೇಲೆ ಎಷ್ಟು ವಿಶ್ವಾಸ ಇದೆಯೋ
ಅದೇ ವಿಶ್ವಾಸ, ಅದಕ್ಕಿಂತ 2 ಪಟ್ಟು ವಿಶ್ವಾಸ KRS ಪಕ್ಷದವ್ರ ಮೇಲಿದೆ. ಹಾಗಾಗಿ ಯಜಮಾನರು ಬಂದು ಸರ್ ಲೋಕಾಯುಕ್ತದವರ ಅಂದ್ರು. ಇಲ್ಲಪ್ಪ, ನಾವು ಜನ ಲೋಕಾಯುಕ್ತ ಅಂತ ಹೇಳಿ ಇವ್ರಿಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಬಂಧುಗಳೇ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ 7 ವರ್ಷಗಳಿಂದ ನಮ್ಮ ರಾಜ್ಯಾಧ್ಯಕ್ಷರು, ಗೌರವಾಧ್ಯಕ್ಷರಾದಂಥ ರವಿಕೃಷ್ಣ ರೆಡ್ಡಿ ಅವರು 230ಕ್ಕೂ ಹೆಚ್ಚು ತಹಸೀಲ್ದಾರ್ ಕಚೇರಿಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಯಾವೊಬ್ಬ ರಾಜಕಾರಣಿನೋ ರಾಜಕಾರಣದಲ್ಲಿ ರಾಜ್ಯದಲ್ಲೇ ಈ ರೀತಿಯಾದಂಥ ತಹಸೀಲ್ದಾರ್ ಕಚೇರಿಗಳಿಗೆ ಹೋಗಿ ಅಲ್ಲಿರುವಂಥ ವ್ಯವಸ್ಥೆಗಳು ಅವ್ಯವಸ್ಥೆಗಳ ಬಗ್ಗೆ ಮಾತನಾಡಿರೋದಂಥ ಉದಾಹರಣೆನೇ ಇಲ್ಲ. ಆ ಕಾರಣದಿಂದಾಗಿ ಇವತ್ತು ಎಷ್ಟೋ ಮಟ್ಟಿಗೆ ಬದಲಾವಣೆಗಳು ತಹಸೀಲ್ದಾರ್ ಕಚೇರಿಗಳು ಆಗಿರೋದು. ಕುಡಿಯೋಕೆ ನೀರಿನ ವ್ಯವಸ್ಥೆ ಇರ್ತಾ ಇರಲಿಲ್ಲ, ಶೌಚಾಲಯಗಳು ಇರ್ತಾ ಇರಲಿಲ್ಲ, ಸಾರ್ವಜನಿಕರು ಬಂದರೆ ಅವ್ರನ್ನ ಕೂರಿಸಿ ಮಾತಾಡ್ತಾ ಇರಲಿಲ್ಲ, ಅಧಿಕಾರಿಗಳು ನಿಲ್ಸಿ ಮಾತಾಡ್ಸೋರು. ನಾವು ಇದಕ್ಕೆ ಹೋರಾಟವನ್ನು, ಸತತವಾದಂಥ ಹೋರಾಟಗಳನ್ನು ಮಾಡಿ ಯಾರೇ ಬರಲಿ ಸಾರ್ವಜನಿಕರನ್ನ ಅಧಿಕಾರಿಗಳು ಕೂರಿಸಿ ಮಾತಾಡಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು, ಶೌಚಾಲಯಗಳು ಮಾಡಿಸಿರ್ಬೇಕು. ಯಜಮಾನ್ ಹೇಳ್ತಾ ಇದ್ರು, ನಾನು ಯಾರನ್ನು ಭೇಟಿ ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಅಂತ. ಇದು ಯಾಕೆ ಇದಾಯಿತು? ಕಡ್ಡಾಯವಾಗಿ ರೂಲ್ಸ್ ಇದೆ. ಸರ್ಕಾರಿ ಅಧಿಕಾರಿಗಳು ಕರ್ತವ್ಯದ ಸಂದರ್ಭದಲ್ಲಿ ಕಚೇರಿಯಲ್ಲಿ ಕೆಲಸ ಮಾಡಬೇಕಾದ್ರೆ ID ಕಾರ್ಡ್ ತರಿಸಿರ್ಬೇಕು, ಅವರ ಮೇಜಿನ ಮೇಲೆ ಪದನಾಮ ಇರಬೇಕು. ಬಂದಂಥ ಸಾರ್ವಜನಿಕರು ಯಾವ ಅಧಿಕಾರಿನ ಭೇಟಿ ಮಾಡಬೇಕು, ಯಾರನ್ನ ಭೇಟಿ ಮಾಡಬೇಕು ಅನ್ನೋದು ಗೊತ್ತಾಗೋದು ಹೀಗೆ. ಇದು ದಳ್ಳಾಳಿಗಳಿದೆ. ಯಾಕೆಂದರೆ ಇದು ಯಾಕಾಯಿತು? ಬಹುತೇಕ ಸರ್ಕಾರಿ ಕಚೇರಿಗಳು ದಳ್ಳಾಳಿಗಳ ಅಡ್ಡ ಆಗಿತ್ತು. ಯಾರು ಅಧಿಕಾರಿಗಳು, ಯಾರು ದಳ್ಳಾಳಿಗಳು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಧಿಕಾರಿಗಳ ಕೊರಳಲ್ಲಿ ID ಕಾರ್ಡ್ ಇರಲೇಬೇಕು ಅಂತೇಳಿ ಮಾಡಿಸಿದಂಥದ್ದು. ಯಾವ ದಾಖಲೆಗಳನ್ನು ಯಾರು ತೋರಿಸ್ಬೇಕು ಅನ್ನೋದು ಈ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬಹಳ ದೊಡ್ಡ ಕೆಲಸವನ್ನು ಮಾಡ್ತಾನೆ ಬರ್ತಾ ಇದೆ. ಸಾರ್ವಜನಿಕ ಅಧಿಕಾರಿಗಳು ಬದಲಾಗಬೇಕು, ಸಾರ್ವಜನಿಕರು ಸೇವೆ ಮಾಡೋದಕ್ಕಿರುವಂಥ ಅಧಿಕಾರಿಗಳು ಬದಲಾಗಬೇಕು. ಸಾರ್ವಜನಿಕರಿಗೆ, ರೈತರಿಗೆ ಅವ್ರಿಗಾಗಬೇಕಾಗಿರುವಂಥ ಕಾನೂನುಬದ್ಧ ಕೆಲಸಗಳನ್ನು ಯಾವುದೇ ರೀತಿಯ ಲಂಚ ರುಶ್ವತ್ ಇದ್ದಂಗೆ ಮಾಡಬೇಕು ಅಂತೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದೆ. ನಾನು ಈ ಮುಖಾಂತರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ನಾಗರಿಕರಿಗೆ ನಾನು ಮನವಿ ಮಾಡೋದು, ಬನ್ನಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ನೀವೆಲ್ಲರೂ ಬೆಂಬಲಿಸಿ. ಜನಸಾಮಾನ್ಯರಿಂದನೇ ರಾಜಕಾರಣ. ಇವತ್ತು ನೀವೆಲ್ಲರೂ ರಾಜಕಾರಣಕ್ಕೆ ಬರಬೇಕು. ಇವತ್ತು ನಮ್ಗೆ ಯಾಕೆ ರಾಜಕಾರಣ ಅಂದರೆ, ಇವತ್ತು ಯಾರ್ಯಾರು ನಮ್ಮನ್ನು ಆಳ್ತಾ ಇರುವಂಥದ್ದು ರಿಯಲ್ ಎಸ್ಟೇಟ್ ಮಾಫಿಯಾದವರು, ಬಂಡೆ ಹೊಡೆಯೋರು, ಈ ರೀತಿಯಾದಂಥವ್ರು ಇವತ್ತು ನಮ್ಮನ್ನು ಆಳ್ತಾ ಇರುವಂಥದ್ದು. ಹಾಗಾಗಿ ರಾಜಕಾರಣ ಜನಸಾಮಾನ್ಯನ ಕೈಲಿರಬೇಕು. ಬನ್ನಿ, ಮುಕ್ತವಾದಂಥ ಅವಕಾಶ ಇದೆ. ಸಾಮಾನ್ಯ ಜನರು ಇವತ್ತು ನಾಯಕರಾಗಿ ರೂಪಿಸುವಂಥ ಕೆಲಸ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಾ ಇದೆ. ಗುಡಿಬಂಡಿನ ತಾಲೂಕಿನ ಜನತೆ ಬರಬೇಕು, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸದಸ್ಯರಾಗಿ ಮುಂದೆ ಬರುವಂಥ TPZP ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS.